ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮ ಅಮ್ಮಂದು ಆರಾಧನೆದು ವಿಡಿಯೋ ತೋರಿಸ್ತಾ ಇದ್ದೀನಿ. ನಮ್ಮ ಅಮ್ಮಂದು ಅವ್ರದ್ದು 12 ದಿನ ಎಲ್ಲ ಕಾರ್ಯ ಮಾಡಬೇಕಲ್ವಾ, 3 ದಿನಕ್ಕೆ ಹಾಲು ತುಪ್ಪ ಎಲ್ಲ ಆಯಿತು. ಹಾಗೆ 12 ದಿನದ ಕಾರ್ಯ 11:10 ರಾತ್ರಿಗೆ ಸೂತ್ಕ ತಕ್ಕೋತೀವಿ. ಮಂಗಳವಾರ ಸೂತ್ಕ ತಗೊಂಡ್ವಿ, ಜೋಯಿಸ್ರು ಕರೆಸಿ ಸೂತ್ಕ ಎಲ್ಲ ತಕ್ಕೊಂಡ್ವಿ. ಹಾಗೆಯೇ ಬುಧವಾರ ಆರಾಧನೆ ಕಾರ್ಯ ಮಾಡಿದ್ವಿ, ಗುರುವಾರ ವೈಕುಂಠ ಸಮಾರಾಧನೆ ಮಾಡಿದ್ವಿ. 3 ದಿನ ಇತ್ತು. ಹಾಗೆ ಮಂಗಳವಾರ ನಾವು ಹೋಗಿದ್ವಿ, ನಾನು ನಮ್ಮ ಬೆಂಗಳೂರು ಅಕ್ಕ ಎಲ್ಲ ಹೋಗಿದ್ವಿ. ಹಾಗೆ ಮಂಗಳವಾರ ಸೂತ್ಕ ತಗೊಂಡ್ರು, ಮನೇಲಿ ಸ್ವೀಟ್ ಅಡುಗೆ ಮಾಡಿದರು, ಎಲ್ಲ ನೆಂಟರಿಷ್ಟೆಲ್ಲ ಬಂದಿದ್ದರು. ಹಾಗೆ ಬುಧವಾರ ಬೆಳಗ್ಗೆನೇ ನಾವು ಆರಾಧನೆಗೆ, ನಮ್ಮ ಅಮ್ಮನ ಆರಾಧನೆಗೆ ಫೋಟೋ ಎಲ್ಲ ಮಾಡಿಸ್ಕೊಂಡು ಹೋಗಿದ್ವಿ. ಇಲ್ಲಿ ಹಾಸನಿಂದಲೇ ಮಾಡಿಸ್ಕೊಂಡು ಹೋಗಿದ್ವಿ. ಸಾಮಾನು ಎಲ್ಲ ಹಾಸನಿಂದ ಮತ್ತು ಅಲ್ಲೆಲ್ಲ ಪರ್ಚೇಸ್ ಮಾಡಿದರು. ಹಾಗಾಗಿ ಎಲ್ಲ ನೀಟಾಗೆ ಮಾಡಬೇಕಲ್ವ. ಹಂಗೆ ಬೆಳಗ್ಗೆನೆಯಿಂದ ಎದ್ದು ನಾವು ಒಳಗಡೆ ಅಡುಗೆ ಮಾಡ್ಕೊಂಡ್ವಿ. ಒಳಗಡೆ ಮಟನ್ ಸಾರು, ಚಿಕನ್ ನಾಟಿ ಕೋಳಿ ಸಾಂಬಾರು, ಮೀನು ಸಾರು, ಹಾಗೆ ಏಡಿ ಸಾರು ಇದೆಲ್ಲ ಮಾಡ್ಕೊಂಡ್ವಿ. ಇದೆಲ್ಲ ಮಾಡಿಕೊಂಡು ವಡೆ, ಬೋಂಡ, ಉದ್ದಿನವಡೆ ಇದೆಲ್ಲ ಒಳಗಡೆನೇ ಮಾಡ್ಕೊಂಡ್ವಿ. ನಮ್ಮ ಒಬ್ಬರು ಹೆಚ್ಚಿಕೊಟ್ರು, ಒಬ್ಬರು ಮಾಡಿದ್ವಿ, ಒಂದಿಬ್ಬರು ಮಾಡಿದ್ವಿ. ಅಡುಗೆ ಎಲ್ಲ ಬೇಗ ಬೇಗ ಆಗೋಯಿತು. ಪಾಯಸ ಪ್ರತಿಯೊಂದೂ ಇಡಬೇಕು ಇದಕ್ಕೆ. ಆಮೇಲೆ ಅಲ್ಲೇ ನಾವು ಎಲ್ಲ ರೆಡಿ ಮಾಡ್ಕೊಳೋಕ್ಕೇ ಒಂದು 2 ಅವರೇ ಆಗುತ್ತೆ. ಬೇಗನೆ ನಾನು 10 ಗಂಟೆ 10:30ಗೆಲ್ಲ ಶುರು ಮಾಡ್ಕೊಂಬಿಟ್ಟೆ. ಬೆಳಗ್ಗೆ ಬೇಗ ಸ್ನಾನ ಮಾಡಿ ಅಡುಗೆ ಎಲ್ಲ ಮಾಡಿ, ನಾನೇ ಅಕ್ಕ ಮತ್ತೆಲ್ಲ ಹೆಲ್ಪ್ ಮಾಡಿದ್ರು, ಅವರು ಮಾಡಿದ್ರು. ಎಲ್ಲ ಅಡುಗೆ ಎಲ್ಲ ಮಾಡಿ ನಾನು ಎಲ್ಲ ರೆಡಿ ಮಾಡ್ಕೊಳಕ್ಕೆ ಬಂದೆ. ಒಂದು ಮಣೆ ತಗೊಂಡು 2 ದೀಪ ಮತ್ತು ಕಳಸದ ಚೊಂಬು, ಮತ್ತು ಇದಕ್ಕೆ ನಾವು ಇದು ಹೊಂಬಾಳೆ, ತೆಂಗಿನಕಾಯ್ದು ಹೊಂಬಾಳೆ ಇಡೋದು ಈ ಕಾರ್ಯಕ್ಕೆ. ಹಾಗೆ ತೆಂಗಿನಕಾಯಿ ಹೊಂಬಾಳೆ ಇಟ್ಟು ಅದೆಲ್ಲ ರೆಡಿ ಮಾಡಿಕೊಂಡು, ವೀಳ್ಯದೆಲೆ, ಅಡಿಕೆ ಪ್ರತಿಯೊಂದೂ ರೆಡಿ ಮಾಡ್ಕೋಬೇಕು. ಎಲ್ಲ ಸಾಮಾನು ನಾನು ಮಂಗಳವಾರ ಎಲ್ಲ ಬರ್ಕೊಟ್ಟಿದ್ದೆ ನನ್ನ ತಮ್ಮಂಗೆ. ಎಲ್ಲ ಹೋಗಿ ತಗೊಬಂದ, ಮಂಗಳವಾರ ಹೋಗಿ ಎಲ್ಲ ತಗೊಬಂದು ಎಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಪ್ರತಿಯೊಂದು ಒಂದು 5 ಥರ ಹಣ್ಣು, ಸ್ವೀಟ್ಗಳು, ತಿಂಡಿಗಳು ಎಲ್ಲನೂ ಇಡಲೇಬೇಕು ಪ್ರತಿಯೊಂದು. ನಮ್ಮಮ್ಮ ಚಾಕ್ಲೇಟು, ಬಿಸ್ಕೆಟು, ಕುರ್ಕುರೆ ಏನೇನು ತಿಂತಿದ್ರು ಎಲ್ಲನೂ ತಗೊಬಂದ್ವಿ. ಎಲ್ಲ ತಗೊಬಂದು ನೀಟಾಗೆಲ್ಲ ಮಾಡಿ ಒಂದು ಅಲ್ಲೆಲ್ಲ ಸಾರಿಸ್ಕೊಂಡು ರಂಗೋಲಿ ಹಾಕೋಬೇಕು. ಹಸಿಟ್ಟಲ್ಲಿ ರಂಗೋಲಿ ಹಾಕೋಬೇಕು. ಒಬ್ಬೊಬ್ಬರು ಮನೆ ಪದ್ಧತಿ ಒಂದೊಂದು ಥರ ಇರುತ್ತೆ. ಒಬ್ಬರು ರಂಗೋಲಿ ಹಾಕಲ್ಲ, ನಾವು ರಂಗೋಲಿ ಹಾಕ್ತೀವಿ. ಅಕ್ಕಿ ಹಸಿಟ್ಟು, ರಾಗಿ ಹಿಟ್ಟಲ್ಲಿ ಹಾಕ್ತೀವಿ. ಹಾಗೆಲ್ಲ ರೆಡಿ ಮಾಡಿಕೊಂಡು ಒಂದು ಬಾಳೆದೆಲೆ ಹಾಕೊಂಡು ಅಕ್ಕಿ ಹಾಕ್ಕೊಂಡು ಅದಕ್ಕೆ 3 ವೀಳ್ಯದೆಲೆ ಇಡಬೇಕು, 5 ವೀಳ್ಯದೆಲೆ ಇಡಬಾರ್ದು. ಲಕ್ಷ್ಮಿಗಾದರೆ 5 ವೀಳ್ಯದೆಲೆ, ಈ ಥರ ಕಾರ್ಯಕ್ಕೆಲ್ಲ 3 ವೀಳ್ಯದೆಲೆ ಹಾಕಿ, ತೆಂಗಿನ ಮರದ ಹೊಂಬಾಳೆ ಹಾಕಿ ಅದಕ್ಕೆಲ್ಲ ಹಾರ ಮತ್ತು ಎಲ್ಲ ತಗೊಬಂದಿರು. ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಪ್ರತಿಯೊಂದೂ ರೆಡಿ ಮಾಡ್ಕೋಬೇಕು. ಎಲ್ಲ ಏನೇನು ತಿಂತಿದ್ರು, ಹಣ್ಣುಗಳು, ಸ್ವೀಟ್ಗಳು, ಚಾಕ್ಲೇಟು, ಬಿಸ್ಕೆಟು, ರವೆ ಉಂಡೆ, ಚಕ್ಕಲಿ, ಕೋಳ್ಬಳೆ, ನಿಪ್ಪಟ್ಟು, ಕಜ್ಜಾಯ ಏನೇನು ತಿಂತಿದ್ರು ಅವರೆಲ್ಲನೂ ಇಡ್ತೀವಿ ಇದಕ್ಕೆ. ಇಟ್ಬಿಟ್ಟು ಆಮೇಲೆ ಆಚೆ ಕಡೆ ನಮ್ಮ ತಮ್ಮ ಅಡುಗೆ ಮಾಡಿಸಿದ್ರು, ಭಟ್ರು ಅಡುಗೆ ಮಾಡಿಸಿದ್ರು ಜನಗಳಿಗೆಲ್ಲ. ಒಂದು 200-250 ಜನಕ್ಕೆ ಮಟನ್ ಅಡುಗೆ ಮಾಡಿಸಿದ್ರು. ಮಟನ್ನು, ಚಿಕನ್ ಗೊಜ್ಜು, ಹಾಗೆ ಮುದ್ದೆ, ಬೋಟಿ ಗೊಜ್ಜು, ಎಲ್ಲ ಅನ್ನ ಸಾಂಬಾರು ಎಲ್ಲ ಮಾಡಿಸಿದ್ರು. ಅಲ್ಲಿ ಹೊರಗಡೆ ಜನಕ್ಕೆಲ್ಲ ಹಿಂದಿನ ದಿನವೇ ಭಟ್ರು ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಮತ್ತು ಅಲ್ಲಿ ಆಚೆ ಕಡೆ ಜಾಗ ಇದೆ, ಅಲ್ಲಿ ಶಾಮಿಯಾನ ಎಲ್ಲ ಹಾಕ್ಸಿ ಅಡುಗೆ ಮಾಡಿಸ್ತಾಯಿದ್ರು ಅವರು. ನಾವಿಲ್ಲೆಲ್ಲ ಒಳಗಡೆ ರೆಡಿ ಮಾಡ್ಕೊಂಡು ಪೂಜೆಗೆಲ್ಲ ನಮ್ಮ ಚಿಕ್ಕಪ್ಪದರು ಬಂದಿದ್ದರು. ನಮ್ಮ ಅಪ್ಪನ ತಮ್ಮಂದಿರ ಮನೆಯವರು, ಕರ್ಗಡ ಅವರವರು, ನಮ್ಮ ಅಪ್ಪನವರು ಅಲ್ಲಿಂದೆಲ್ಲ ಬಂದಿದ್ರು. ಮತ್ತು ಎಲ್ಲ ಕಡೆಯಿಂದ ನೆಂಟರು ಬಂದರು, ನಮ್ಮ ಅಮ್ಮನ ಕಡೆಯವರು, ಅಪ್ಪನ ಕಡೆಯವರು, ಮತ್ತು ನಾವು ಅಕ್ಕ ತಂಗಿರೆಲ್ಲ ಬಂದ್ವಿ. ಎಲ್ಲರೂ ಬಂದು ಎಲ್ಲ ರೆಡಿ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಚೆನ್ನಾಗಾಯಿತು, ತುಂಬ ಚೆನ್ನಾಗೆಲ್ಲ ಮಾಡಿದ್ವಿ. ಎಲ್ಲ ನಮ್ಮ ಅಮ್ಮಂಗೆ ಅಷ್ಟು ಖುಷಿ ಆಯಿತು. ಆಮೇಲೆ ನಾನು ಹೋಗಿ ರೆಡಿ ಆಗ್ಬಿಟ್ಟು ಬಂದು ಮತ್ತೆ ಎಲ್ಲ ಪೂಜೆ ಮಾಡಿ ಎಲ್ಲ ನೀಟಾಗೆಲ್ಲ ಪೂಜೆ ಮಾಡಿದೆ. ಮತ್ತು ಬಂದವರೆಲ್ಲ ಪೂಜೆ ಮಾಡ್ತಾಯಿದ್ರು. ಮತ್ತು ನಮ್ಮಮ್ಮನ ಟೀಚರ್ಸ್ ಎಲ್ಲ ಬಂದಿದ್ದರು. ಮತ್ತು ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ಸ್ಗಳು, ಅಮ್ಮನ ಫ್ರೆಂಡ್ಸ್ಗಳು ಎಲ್ಲ ಬಂದಿದ್ದರು. ಎಲ್ಲರಿಗೂ ಖುಷಿ ಆಯಿತು. ಬಂದಲ್ಲಿ ಕೂತ್ಕೊಂಡಿದ್ರು. ಆಮೇಲೆ ಎಲ್ಲ ಮಾತಾಡ್ಸಿದ್ವಿ ನಾವೆಲ್ಲ ಹೆಣ್ಮಕ್ಳೆಲ್ಲ. ಎಲ್ಲರೂ ನಾವು ಖುಷಿಯಾಗಿದ್ವಿ. ನಮ್ಮ ಅಮ್ಮಂಗೆ ಅದೇ ಇಷ್ಟ, ಹೆಣ್ಮಕ್ಳು ಖುಷಿಯಾಗಿರಬೇಕು, ಓಡಾಡ್ಕೊಂಡಿರಬೇಕು ಅಂತ ಹೇಳ್ತಿರ್ತಾರೆ ಯಾವಾಗ್ಲೂ. ಅವ್ರಿದ್ದಿದ್ರು ಅಂತೂ ಎಲ್ಲರಿಗೂ ಕಾಫಿ ಕುಡೀರಿ, ತಿಂಡಿ ತಿನ್ನಿ, ಎಷ್ಟು ಚೆನ್ನಾಗಿ ಮಾತಾಡ್ಸೋರು ಬಂದವ್ರಿಗೆಲ್ಲ. ಇವತ್ತು ನಮ್ಮ ಅಮ್ಮನೇ ಇಲ್ಲ ಅಲ್ಲಿ ಮಾತಾಡ್ಸೋಕ್ಕೆ, ನಾವೇ ಆಗ್ಬಿಟ್ಟಿದ್ದೀವಿ. ಅದೇ ಬೇಜಾರು. ಮನೆಯೇ ಒಂಥರ ಎಷ್ಟೇ ಇದಾದರೂ ಒಂಥರ ಬೇಜಾರು ಅನಿಸುತ್ತೆ ಮನಸ್ಸಿಗೆ. 12 ದಿನದ ಕಾರ್ಯ ಆಗೋವರೆಗೂ ಗೊತ್ತಾಗೋದೇ ಇಲ್ಲ. ಆಮೇಲೆ ಅವ್ರದ್ದು ಎಲ್ಲ ಗೊತ್ತಾಗೋದು. ಇನ್ನು ನಮ್ಮ ಜೊತೆನೇ ಇರ್ತಾರಲ್ವ ಹಿಂದಿನ ಕಾಲದಿಂದನೂ. ನಮ್ಮದು ಅವ್ರು ಬಿಟ್ಟು ಹೋಗಲ್ಲ, ಸತ್ತರೆ ಅಲ್ಲಿ ಸೂರಲ್ಲಿ ಇರ್ತಾರೆ ಅಂತಾರೆ, ಅಲ್ಲೇ ಓಡಾಡ್ತಿರ್ತಾರೆ, ನಿಮ್ಗೆ ಗೊತ್ತಾಗಲ್ಲ ಅಂತ. ಹಂಗಾಗಿ ಅವ್ರು ನಮ್ಮ ಜೊತೆನೇ ಇದ್ರಲ್ಲ, ಅಷ್ಟು ಇದಾಗಲಿಲ್ಲ. 12-13 ದಿನ ಆದಮೇಲೆ ಅವ್ರ ಬೆಲೆ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ ಏನು ಅಂತ. ಅಲ್ಲಿವರೆಗೂ ಎಲ್ಲರೂ ಜೊತೆಲಿರ್ತೀವಿ, ಮಾತಾಡ್ತಿರ್ತೀವಿ, ಕಾರ್ಯ ಆಗ್ತಿರುತ್ತೆ, ಹಂಗಾಗಿ ಗೊತ್ತಾಗಲ್ಲ. ಆಮೇಲೆ ಊದುಗಡಿ ಎಲ್ಲ ಬೆಳಗಿ, ಆಮೇಲೆ ಕರ್ಪೂರ ಎಲ್ಲ ಹಚ್ಚಿದೆ. ಹಾಗೆ ನಮ್ಮ ತಮ್ಮನೇ ಮಾಡಬೇಕು ಇದನ್ನು. ಚಿಕ್ಕದಮ್ಮ ಕಿರಿಯೋನು ಶಿವು, ಅವನು ಮುಡಿ ಕೊಟ್ಕೊಂಡು ಮುಡಿ ಕೊಟ್ಟ ತಲೆ
ಅಲ್ಲಿ ಬಂದಿದ್ದರು. ಅವ್ರಿಗೆಲ್ಲ ಏನೇನು ಮಾಡ್ಬೇಕು ಮಾಡಿ ಅವ್ರು ಮುಡಿ ಕೊಟ್ಟರು. ಆಮೇಲೆ ನಾವು ಸ್ನಾನ ಮಾಡ್ಕೊಂಡು ಶಲ್ಯ ಪಂಚೆ ಉಟ್ಕೊಂಡು ಬಂದು ನಾನೆಲ್ಲ ರೆಡಿ ಮಾಡಿದ್ದೆ. ನನಗೂ ಹೆಲ್ಪ್ ಮಾಡಿಕೊಟ್ರು, ನಮ್ಮ ತಂಗಿ ಅಕ್ಕ ಅವರೆಲ್ಲ ಹೆಲ್ಪ್ ಮಾಡಿಕೊಟ್ಟು ಎಲ್ಲ ರೆಡಿ ಮಾಡಿದೆ ನಾನೇ. ರೆಡಿ ಮಾಡಿ ಅವ್ನ ಕೈಲೇ ಪೂಜೆ ಮಾಡಿಸ್ದೆ. ಅವ್ನು ಪೂಜೆ ಮಾಡಬೇಕು. ಗಂಡು ಮಕ್ಕಳಿಗೆಲ್ಲ ರೆಡಿ ಮಾಡೋಕ್ಕೆ ಬರಲ್ವಲ್ಲ, ನಾವೇ ಮಾಡಿಕೊಟ್ವಿ. ಎಲ್ಲ ಮಾಡಿಕೊಟ್ವಿ, ರೆಡಿ ಮಾಡಿದ್ವಿ. ಪೂಜೆ ಎಲ್ಲ ಮಾಡಿದ್ರು. ಅವ್ರ ಚಿಕ್ಕಮ್ಮ ಹೇಳ್ಕೊಡ್ತಿದ್ದಾರೆ. ನಮ್ಮಮ್ಮನ ಓರ್ಗೀತಿರವರು, ನಮ್ಮ ಚಿಕ್ಕಮ್ಮಂದಿರೆಲ್ಲ ಬಂದಿದ್ದರು ಎಲ್ಲರೂ. ಎಲ್ಲ ಆಮೇಲೆ ಒಂದು ಲೋಟ ನೀರು ತಗೊಬಂದು ಪೂಜೆ ಎಲ್ಲ ಮಾಡಿದ್ಮೇಲೆ ಒಪ್ಪಿಸ್ಬೇಕು ಎಡೆನ. ಎಡೆ ಒಪ್ಸೋದು ಅಂತ ಅವ್ನಿಗೆ ಹೇಳ್ಕೊಡ್ತಿದ್ವಿ, ಗೊತ್ತಾಗ್ತಿಲ್ಲ ಅಷ್ಟು. ಆಮೇಲೆ ನಾನೇ ಒಪ್ಪಿಸ್ದೆ ಆ ಥರ ಎಡೆ ಒಪ್ಸೋದು ಅಂತ. ನಾವು ಪ್ರತಿಯೊಂದು ಪಕ್ಷದಲ್ಲೂ ಅಷ್ಟೇ, ಪಕ್ಷ ಮಾಡಬೇಕಾದ್ರೂ ಲಾಸ್ಟ್ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಲಾಸ್ಟಿಗೆ ಎಡೆ ಒಪ್ಸ್ತೀವಲ್ಲ, ಅವ್ರು ಒಪ್ಕೊಳ್ಳಿ, ಏನೇ ತಪ್ಪು ಗಿಪ್ಪಿದ್ರೂ ಏನೇ ಒಂದು ಕ್ಷಮಿಸಿಕೊಂಡು ಹೋಗಿ ಅಂತ ಎಡೆ ಒಪ್ಸೋದು ಅಂತ ಒಪ್ಪಿಸ್ತೀವಿ. ಒಂದು ಲೋಟ ನೀರು ಇಟ್ಕೊಂಡು ಒಂದು ಹೂವು 2 ಹೂವು ತಗೊಂಡು ನೀರಿಗೆ ಹೆಚ್ಕೊಂಬಿಟ್ಟು 3 ಸಲ ಹಿಂಗೆ ಒಪ್ಪಿಸ್ಬೇಕು 2 ಕೈಯಿಂದ. ಆದರೆ ಅವ್ನಿಗೆ ಬರ್ತಾ ಇಲ್ಲ ಹಂಗೆ ಒಪ್ಸೋಕ್ಕೆ, ಅವ್ನಿಗೆ ಗೊತ್ತಾಗ್ತಿಲ್ಲ. ಆಮೇಲೆ ನಾನೇ ಏನು ಮಾಡಿದೆ, ನಾನೇ ಒಪ್ಪಿಸ್ತೀನಿ ಬಿಡು ಅಂತ ನಾನೇ ಒಪ್ಪಿಸ್ದೆ ಅದನ್ನು. ಬೆಳಗ್ಗೆ ತಿಂಡಿನೂ ಮಾಡಿಸಿದ್ರು. ಅಂದರೆ ಉಪವಾಸರು ಇರ್ಬೋದು, ಉಪವಾಸ ಇಲ್ಲ ಅಂದರೂ ಪರವಾಗಿಲ್ಲ, ತಿಂಡಿ ತಿನ್ಬೋದು. ನಾವೆಲ್ಲ ಕೆಲಸ ಅಡುಗೆ ಎಲ್ಲ ಮುಗಿಸಿ, ನಾವೇನು ಉಪವಾಸ ಇರಲಿಲ್ಲ. ಅಮ್ಮಂಗೇನು ಇಷ್ಟ ಆಗ್ತಿರಲಿಲ್ಲ ಉಪವಾಸ ಇರಿ ಅಂತೇನು ಹೇಳ್ತಿರ್ಲಿಲ್ಲ. ಬ್ರೆಡ್ಡು ಟೀ ಎಲ್ಲ ಕುಡೀರಿ ಅನ್ನೋರು. ಪಕ್ಷ ಮಾಡಬೇಕಾದ್ರು ಅಷ್ಟೇ. ಅದು ಯಾವುದೇ ನೆನಪಾಗ್ತಿದೆ ನನಗೆ. ಹೋದ ವರ್ಷವೂ ಇಲ್ಲೇ ಪಕ್ಷದ ಎಡೆ ಎಲ್ಲ ಹಾಕಿದ್ವಿ. ಅಮ್ಮ 2 ಕಡೆನೂ ಮಾಡ್ತಿದ್ರು. ಅಮ್ಮನ ಮನೆಯದು ಮಾಡ್ತಿದ್ರು, ಗಂಡನ ಮನೆಯದು ಮಾಡ್ತಿದ್ರು. ಇದು ಅಮ್ಮಂಗೆ ಮಾಡ್ತಿದ್ವಲ್ಲ, ಬೇಜಾರಾಗುತ್ತೆ. ನಮ್ಮ ಅಮ್ಮಂಗೆ ಮಾಡಿದ್ವಲ್ಲ, ಇಷ್ಟು ನಮ್ಮ ಅಮ್ಮ ಜೊತೆಲಿದ್ದರು, ಅವರೆಲ್ಲ ನಮ್ಗೆ ಹೇಳ್ಕೊಡ್ತಾಯಿದ್ರು. ಈಗ ಅವ್ರಿಗೆ ಮಾಡ್ತಿದ್ದೀವಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಫೋಟೋದಲ್ಲಂತೂ ನಗ್ನಗಾಡ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂದರೆ ಅಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ರು. ಹಾಗೆ ಅಮ್ಮನ ಮನೆ ದೇವರು ಭೈರವೇಶ್ವರ ಮರ್ಲೇಲಿ. ಅದೇ ಅವ್ರು ವಿಭೂತಿ ಎಲ್ಲ ಇಟ್ಟು, ವಿಭೂತಿನೇ ಮೇನ್ ಇದಕ್ಕೆ ಎಲ್ಲ ಪೂಜೆ ಮಾಡಿ, ಆಮೇಲೆ ನಾನು ನೋಡಿ ಈ ಥರ ಒಪ್ಪಿಸ್ಬೇಕು ಅಂತ ಒಪ್ಪಿಸ್ತಾ ಇದ್ದೆ. ನಮ್ಮ ತಮ್ಮಂಗೆ ಹೇಳ್ಕೊಡ್ತಾಯಿದ್ದೆ. ಆಮೇಲೆ ನಾನೇ ಒಪ್ಪಿಸ್ದೆ ಎಡೆನ. ಎಡೆ ಒಪ್ಪಿಸ್ಬಿಟ್ಟು ನಾವೀಗೆಲ್ಲ ಎಲ್ಲರೂ ಪೂಜೆ ಮಾಡಬೇಕು. ಪ್ರತಿಯೊಬ್ಬರೂ ಪೂಜೆ ಮಾಡಿ ಎಲ್ಲ ನಾವು ಆಚೆಗೆ ಹೋಗ್ಬೇಕೀಗ. ಆಚೆಗೆ ಹೋದ್ಮೇಲೆ ಈಗ ಎಲ್ಲ ಆಚೆಗೆ ಬಂದ್ವಿ. ಎಲ್ಲೂ ಇರಬಾರ್ದು, ರೂಮ್ಗಳಲ್ಲಿ ಒಳಗಡೆ ಎಲ್ಲೂ ಇರಬಾರ್ದು. ಫುಲ್ ಎಲ್ಲರೂ ಆಚೆ ಕಡೆಗೆ ಬರಬೇಕು. ಅಲ್ಲೇ ಬಾಗಿಲಲ್ಲಿ ಒಂದು ಚಂಬು ನೀರು ಇಡಬೇಕು. ಒಂದು ಚಂಬು ನೀರಿಟ್ಟು ನಾವೆಲ್ಲ ಒಂದು ಕಡೆಗೆ ಬಂದ್ವಿ. ಒಂದು ಕಡೆಗೆ ನಿಂತ್ಕೋಬೇಕು. ಒಂದು ಕಡೆಗೆ ನಿಂತ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಹೋಗ್ಬೇಕು. ಇವ್ನು ದೊಡ್ಡ ತಮ್ಮ, ಇವರೆಲ್ಲ ಏನು ಮಾಡಿದರು, ಅಲ್ಲಿ ಇದು ಮಣ್ಣು ಮಾಡಿದ್ವಲ್ಲ ಆ ಜಾಗಕ್ಕೆ ಹೋಗಿ ಪೂಜೆ ಮಾಡ್ಕೊಬರಕ್ಕೆ ಹೋಗ್ಬೇಕು ಇವರು. ನನ್ನ ತಮ್ಮನ ಹೆಂಡ್ತಿ ಹಾಗೆ ಇನ್ನೊಂದು ಸ್ವಲ್ಪ ಜನ ಎಲ್ಲ ಮಾಡಿದ ಅಡುಗೆ ಎಲ್ಲ ಸ್ವಲ್ಪ ತಗೊಂಡೋಗಿ, ಪೂಜೆ ಸಾಮಾನು ತಗೊಂಡೋಗಿ, ಹಣ್ಣು ಕಾಯಿ ಹೂವೆಲ್ಲ ಚೆನ್ನಾಗಿ ತರಿಸಿದ್ರು. ಶಾವಂತಿಗೆ ಹೂವೆಲ್ಲ ಅದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತಲ್ಲ ಶಾವಂತಿಗೆ ಹೂವು. ಪಕ್ಕದ ಮನೆಯೇ ಕಟ್ತಾರೆ. ಕನಕಾಂಬರ, ಕಾಕಡ ಎಲ್ಲ ಇದೆ ಅಲ್ಲಿ, ಹೂವಿನ ಗಿಡಗಳು. ಎಲ್ಲರೂ ಅಲ್ಲಿ ಚೆನ್ನಾಗಿ ಹೂವು ತಗೊಂಡಿದ್ದು. ಮತ್ತು ಕೊಟ್ಟರು ಅಮ್ಮಂಗೆ ಹೂವನ್ನೆಲ್ಲ. ಅಲ್ಲಿ ತಗೊಂಡೋಗಿ ಅವ್ರು ಅಲ್ಲಿಗೆ ಹೋದರು. ಸುಮಾರು ಒಂದು ಕಾರಲ್ಲಿ ಅಲ್ಲಿಗೆ ಹೋದರು ಪೂಜೆ ಮಾಡ್ಕೊಬರೋಕ್ಕೆ. ಇಲ್ಲೆಲ್ಲ ಪೂಜೆ ಮಾಡಿಸ್ತೇನೆ ನನ್ನ ದೊಡ್ಡ ತಮ್ಮನ ಕೈಲಿ ಪೂಜೆ ಮಾಡಿಸಿ, ಆಮೇಲೆ ನಮ್ಮ ಅಕ್ಕವರು ಎಲ್ಲರೂ ಅಲ್ಲಿಗೆ ಹೋಗಿ ಪೂಜೆ ಮಾಡೋಕ್ಕೆ ಹೋದರು. ಅಷ್ಟೊತ್ತಿಗೆ ನಾವಿಲ್ಲಿ ನಮ್ಮ ತಮ್ಮಂಗೆ ಅವರು ಎಡೆ ಇಟ್ಟಿದ್ವಲ್ಲ, ಇದು ಅನ್ನ ಸಾರು, ಮುದ್ದೆ, ಮೊಟ್ಟೆ ಮತ್ತು ಮೊಸರನ್ನ, ಆಮೇಲೆ ನಾಟಿ ಕೋಳಿ ಸಾರು, ಮೀನು ಸಾರು, ಮಟನ್ ಸಾರು ಎಲ್ಲ ಎಡೆ ಇಟ್ಟಿದ್ವಲ್ಲ, ಅದನ್ನು ಅವನೇ ಊಟ ಮಾಡಬೇಕು. ಅವ್ರು ಬರೋದ್ರೊಳಗಡೆ ಊಟ ಮಾಡಿರಬೇಕು. ಆ ಥರ ಪದ್ಧತಿ ಅಂತೆ ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ರು. ಅಲ್ಲಿ ಹೋಗಿದ್ದಾರಲ್ಲ ಪೂಜೆ ಮಾಡ್ಕೊಬರೋಕ್ಕೆ ಗುದ್ದಿದ ಹತ್ರ, ಅವ್ರು ಬರೋದ್ರೊಳಗಡೆ ಇವನು ಚಿಕ್ಕವನು ಶಿವು ಊಟ ಮಾಡಿಬಿಟ್ಟು ಒಂದು ಕಡೆ ಕೂತ್ಕೊಂಡು ಊಟ ಮಾಡಿಬಿಟ್ಟು ಆಮೇಲೆ ಎಲೆ ಅಡಿಕೆ ಹಾಕ್ಕೊಂಡು ಆಚೆಗೆ ಬಂದಿರಬೇಕು. ಆಮೇಲೆ ಅವ್ರು ಬರಬೇಕು ಅಂತ ಹೇಳ್ಕೊಟ್ರು. ನಮಗಿದು ಗೊತ್ತಿರಲಿಲ್ಲ. ಅವ್ರು ಹೇಳ್ಕೊಟ್ರು ಚಿಕ್ಕಮ್ಮರು. ಇವರು ನಮ್ಮಮ್ಮನ ಟೀಚರು, ಸಾಕಮ್ಮ ಟೀಚರ್ ಅಂತ. ಅಮ್ಮನ ಮಗಳು ಥರ ನೋಡ್ಕೊಂಡಿದ್ರು ಇವ್ರನ್ನ. ಆಮೇಲೆ ಬರೋರೆಲ್ಲ ಪೂಜೆ ಮಾಡಿದ್ರು. ಆಚೆಗೆ ಹೋಗಿ ಬಂದ್ವಿ. ಆಮೇಲೆ ಎಲ್ಲರೂ ಏನೇನು ಬೇಕು ತಿಂದ್ವು. ಶಿವು ನಮ್ಮ ಚಿಕ್ಕ ತಮ್ಮ ಊಟ ಮಾಡಬೇಕು. ಪಾಪ ಅವ್ನಿಗೆ ಅರ್ಜೆಂಟ್ ಮಾಡಿಸಿದ್ವಿ, ಊಟ ಮಾಡೋಕ್ಕಾಗ್ತಿಲ್ಲ. ಆಮೇಲೆ ನಾವೆಲ್ಲರೂ ಅಕ್ಕ ತಂಗಿರು ಹೋಗಿ ಸ್ವಲ್ಪ ಏನೇನು ಬೇಕು ನಮ್ಗೆ ಇಷ್ಟ ಅದನ್ನೆಲ್ಲ ಅವನ ಜೊತೆ ಕೂತ್ಕೊಂಡು ತಿಂದ್ವಿ. ಮೀನು ತಲೆ, ಮಟನು, ಚಿಕನು ಎಲ್ಲ ಖಾಲಿ ಮಾಡಬೇಕು ಅವ್ರು ಬರೋದ್ರೊಳಗೆ ಅಂತ ಹೇಳಿದ್ರು. ಅವ್ನ ಕಡೆ ಸೈಡಿಗೆ ಕೂರಿಸಿ ಎಲ್ಲ ತಿಂದ್ವಿ. ಆಮೇಲೆ ಅವ್ನಿಗೊಂಚೂರು ಎಲೆ ಬಾಯಿ ಕೊಟ್ವಿ. ಆಮೇಲೆ ಅವ್ರು ಬಂದರು. ಮತ್ತು ಜನಗಳೆಲ್ಲ ಬಂದರು. ನಮ್ಮ ತಮ್ಮನ ಆಫೀಸರು, ಫ್ರೆಂಡ್ಸ್ಗಳು ಎಲ್ಲರೂ ಬಂದರು. ಆಮೇಲೆ ಇದು ನಮ್ಮ ಅಕ್ಕನ ಮೊಮ್ಮಗು ಎಲ್ಲ, ಅವ್ರ ಮನೆಯವರು ಎಲ್ಲರೂ ತುಂಬ ಜನ ಎಲ್ಲ ಬಂದು ನಾವೆಲ್ಲ ಇನ್ನೂ ಅಡುಗೆ ಆಗಿರಲಿಲ್ಲ ಅಲ್ಲಿ ಭಟ್ರ ಅಡುಗೆ. ಕೂತಿದ್ರು ಎಲ್ಲ, ಸುಮಾರು ಒಂದು ಅರ್ಧ ಗಂಟೆ ಕೂತಿದ್ರು. ಎಲ್ಲ ಪೂಜೆ ಮಾಡೋರೆಲ್ಲ ಪೂಜೆ ಮಾಡ್ತಾಯಿದ್ವಿ. ಹಾಗೆಲ್ಲರೂ ಪೂಜೆ ಮಾಡಿದ್ವಿ. ಹಾಗೆ ಸ್ವೀಟ್ ತಂದಿರೋದೆಲ್ಲ ಹಂಚಿದ್ವಿ. ಮತ್ತು ಇವು ನಮ್ಮ ಅಪ್ಪನ ತಮ್ಮ, ಇವರು ಚಿಕ್ಕಪ್ಪ, ಇವರು ಬಂದರು. ಇವರು ಗಂಡ ಹೆಂಡ್ತಿ ಎಲ್ಲ ಬಂದರು. ಅವರು ಎಲ್ಲ ಹಾರ, ಎಲೆ ಅಡಿಕೆ, ಬಾಳೆಹಣ್ಣು ಎಲ್ಲ ಪೂಜೆ ಸಾಮಾನೆಲ್ಲ ತಗೊಬಂದಿದ್ರು. ಇದೇ ನಮ್ಮ ತಂದೆ ಫೋಟೋ. ಆ ಕಡೆ ನಮ್ಮ ಅಜ್ಜಿ ಅವರು. ಒಳಗಡೆ 2 ಫೋಟೋ ನಮ್ಮ ಅಣ್ಣಂದಿರ್ದು, ದೊಡ್ಡಣ್ಣ ಚಿಕ್ಕಣ್ಣ ಅವರು ತೀರೋಗಿದ್ದಾರೆ, ಇಲ್ಲ. ಹಾಗೆ ನಮ್ಮ ಅಮ್ಮನ ತಾಯಿ ಈ ಕಡೆದು, ಅವ್ರ ತಂದೆ ಫೋಟೋ ಇಲ್ಲ.
ಹಾಗೆ ಇವರೆಲ್ಲ ನಮ್ಮ ಚಿಕ್ಕಪ್ಪ ಎಲ್ಲ ಪೂಜೆ ಮಾಡಿದ್ರು. ಪೂಜೆ ಮಾಡಿ ನಾನು ಅವ್ರಿಗೆಲ್ಲ ಹೆಲ್ಪ್ ಮಾಡಿಕೊಟ್ಟೆ, ಹಾರ ಹಾಕೋಕ್ಕೆ, ಹೂವು ಹಾಕೋಕ್ಕೆಲ್ಲ. ಆಮೇಲೆ ಎಲ್ಲ ನಮ್ಮ ಮನೆಯವ್ರು ಬಂದರು. ನಮ್ಮ ಮನೆಯವರು ನಮ್ಮ ಮಗಳು ಬಂದಿರಲಿಲ್ಲ. ಅವರು ಅವಾಗ ಬಂದರು, 12:30ರಲ್ಲಿ ಬಂದರು. ಬಂದು ಅವರೂ ಪೂಜೆ ಮಾಡ್ತಾಯಿದ್ದಾರೆ. ಬಂದು ಒಳಗೋಗಿ ಪೂಜೆ ಮಾಡಿದ್ರು. ಅಮ್ಮಂಗೆ ಎಲ್ಲ ಪೂಜೆ ಮಾಡಿದ್ರು. ನನ್ನ ಮಗಳಂತೂ ತುಂಬ ಇಷ್ಟ. ಅವ್ರ ಅಜ್ಜಿ ಕಂಡ್ರೆ. ಸ್ಕೂಲ್ ಇತ್ತು, ರಜಾ ಕೊಡಲ್ಲ, ಹಂಗಾಗಿ ಬಂದರು. ಅಡುಗೆ ಏನೇನು ಮಾಡಿಸಿದ್ರು ಅಂದರೆ ಬೋಟಿ ಗೊಜ್ಜು, ಚಿಕನ್ ಚಾಪ್ಸು, ಮಟನ್ ಸಾರು ಎಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಅಡುಗೆ. ಎಲ್ಲರೂ ಖುಷಿಯಿಂದ ಊಟ ಮಾಡಿದ್ವಿ. ಒಳಗಡೆ ಊಟ ಮಾಡೋರು ಊಟ ಮಾಡಿದ್ರು, ಮೀನು ಸಾರು, ಮಟನ್ ಸಾರು ಅವೆಲ್ಲ. ನೆಕ್ಸ್ಟು ವೈಕುಂಠ ಸಮಾರಾಧನೆ ವೀಡಿಯೋ ಹಾಕ್ತೀನಿ. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.